ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಹಾಲಲ್ಲಿ ಕುತ್ಕೊಂಡು ಅನಸೂಯ, ಆರತಿ ಹಾಗೆ ಸಿದ್ದು ಮೂವರು ಮಾತಾಡ್ತಾ ಇರ್ತಾರೆ. ಸಿದ್ದು ಹೇಳ್ತಾ ಇರ್ತಾನೆ, ಪೂಜೆಯಲ್ಲಿ ನಡೆದಿದ್ದ ಘಟನೆ ನೆನೆಸ್ಕೊಂಡು ನನಗೆ ಒಂದು ಕ್ಷಣ ತುಂಬ ಬೇಜಾರಾಗ್ತಿದೆ. ಅಂಥದ್ರಲ್ಲಿ ಶಾರದವರು ರೂಮಿಗೆ ಸೇರ್ಕೊಂಡಿದ್ದಾರೆ. ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಏನೋ ನನಗಂತೂ ಗೊತ್ತಿಲ್ಲ. ಅವರನ್ನು ಯಾವ ರೀತಿ ನಾನು ಮಾತಾಡ್ಸೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ಹೌದು ಅಣ್ಣ, ಅದಕ್ಕೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಪೂಜೆಗೆ ಬಲವಂತವಾಗಿ ನಾವೇ ಕರ್ಕೊಂಡೋದ್ವಿ. ಇವಾಗ ನೋಡಿದರೆ ಅಲ್ಲಿ ಆಗಬಾರ್ದು ಅನಾಹುತ ಎಲ್ಲ ಆಯಿತು. ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಮಾತಾಡ್ಸೋದು ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಹೇಳ್ತಾ ಇರ್ತಾನೆ, ಅನಸೂಯಮ್ಮ, ನೀವು ಈ ಮನೆಗೆ ದೊಡ್ಡವರು, ಸಾಲದಕ್ಕೆ ಶಾರದನಿಗೆ ಅಮ್ಮನ ಥರ ನೀವು ದಯವಿಟ್ಟು ನೀವು ಹೋಗಿ ಒಂದ್ಸಲ ಮಾತಾಡ್ತೀರಾ ಅಂತ ಅಂದಾಗ, ಏನು ನಾನಾ? ಇಲ್ಲಪ್ಪ ಇಲ್ಲಪ್ಪ, ನಾನು ಮಾತಾಡಲ್ಲ. ಯಾಕೆ ಅಂತಂದರೆ ಪೂಜೆಗೆ ಬಲವಂತವಾಗಿ ಒಪ್ಪಿಸಿದ್ದೆ ನಾನು, ನಿಮ್ಮೆಲ್ಲರಿಗಿನ್ನ ತುಂಬ ಕಷ್ಟಪಟ್ಟು ಒಪ್ಪಿಸಿದ್ದೆ ನಾನು. ಇವಾಗೇನಾದರೂ ಅವಳ ಹತ್ರ ಹೋದರೆ ಹಂಗೆ ಗುರಾಯಿಸ್ಕೊಂಡೆ ನನ್ನನ್ನೇ ನುಂಗ್ಬಿಡ್ತಾಳೆ, ಆ ರೀತಿ ಕೋಪದಲ್ಲಿದ್ದಾಳೆ. ನಾನು ಅವಳ ಹತ್ರ ಮಾತಾಡೋಕ್ಕೆ ಹೋಗಲ್ಲ ಅಂತ ಅನ್ಬೇಕಾದ್ರೆ ಇನ್ಯಾವ ರೀತಿ ನಾನು ಹೋಗಿ ಮಾತಾಡೋದು, ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಸಿದ್ದು ಯೋಚನೆ ಮಾಡ್ತಿರ್ಬೇಕಾದ್ರೆ ದೀಪನ ನೋಡ್ತಾನೆ. ದೀಪು ಪುಟ್ಟ ಬಾಯಲ್ಲಿ ದಯವಿಟ್ಟು ಅಮ್ಮನ ಹತ್ರ ಹೋಗ್ಬಿಟ್ಟು ಸುಮ್ಮನೆ ನೋಡ್ಕೊಂಬ, ಏನೋ ತಗೊಳ್ಳೋಂಗೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಬ ಅಂತ ಅಂದಾಗ ದೀಪು ಸರಿ ಅಪ್ಪ ಅಂತ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ಶಾರದಾ ತುಂಬ ಕೋಪ ಮಾಡ್ಕೊಂಡು ಹೋಗಿ ಕೂತಿರ್ತಾಳೆ. ಅವಳು ಕಣ್ಣ ನೋಡ್ಬಿಟ್ಟು ಎದುರ್ಕೊಂಡು ಮತ್ತೆ ಓಡಿ ಬರ್ತಾಳೆ. ಅಪ್ಪ ಅಪ್ಪ, ನಾನಂತೂ ಹೋಗಲ್ಲ. ಅಮ್ಮ ದಪ್ಪ ದಪ್ಪಕ್ಕೆ ಕಣ್ಣು ಬಿಟ್ಕೊಂಡು ಕಣ್ಣೆಲ್ಲ ರೆಡ್ ಆಗಿದೆ, ಆ ರೀತಿ ಕೂತಿದ್ದಾಳೆ. ಅವಳನ್ನ ನೋಡಿ ನನಗೆ ತುಂಬ ಭಯ ಆಗ್ತಿದೆ, ನಾನು ಹೋಗಲ್ಲಪ್ಪ ಅಂತ ಅಂದಾಗ, ಇರು ಅಣ್ಣ, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅಂದ್ಬಿಟ್ಟು ಆರತಿ ಒಳಗಡೆ ಹೋಗಿ ಒಂದು ಡೈರಿ ಮೇಲೆ ಚಾಕ್ಲೇಟ್ನ ತೊಗೊಬರ್ತಾಳೆ. ನೋಡು ದೀಪು, ಇದನ್ನು ತಿಂದಾದ್ಮೇಲೆ ನಿನಗೆ ತುಂಬ ಧೈರ್ಯ ಬರುತ್ತೆ, ಆಗ ಅಮ್ಮನ ಹತ್ರ ಹೋಗಿ ಮಾತಾಡು ಅಂತ ಅಂದಾಗ, ಓ ಹೌದಾ ಆರತಿ ಅಕ್ಕ, ಈ ಚಾಕ್ಲೇಟ್ ತಿಂದರೆ ತುಂಬ ಧೈರ್ಯ ಬರುತ್ತಾ ಅಂತ ಅಂದಾಗ ಹೂ ಅಂತ ಎಲ್ಲರೂ ಸುಳ್ಳು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವಳು ತುಂಬ ಖುಷಿಯಿಂದ ಡೈರಿ ಮಿಲ್ಕ್ ಎಲ್ಲ ತಿಂದ್ಬಿಟ್ಟು ಹಾಗೆ ಅಮ್ಮನ ಹತ್ರ ಹೋಗ್ತಾ ಇರಬೇಕಾದ್ರೆ ಎದುರ್ಕೋತಾಳೆ. ಹಾಗೆ ರೂಮ್ ಕಡೆ ನೋಡ್ತಾಳೆ. ಹಾಗೆ ಮಾಡ್ತಾ ಮಾಡ್ತಾ ಆ ರೂಮ್ ಒಳಗಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅನಸೂಯ ಹೇಳ್ತಾ ಇರ್ತಾಳೆ, ಆರತಿ, ನೀನು ಅವಳು ರೂಮ್ ಹೊರಗಡೆ ಬಂದಮೇಲೆ ನೀನು ಚಾಕ್ಲೇಟ್ ಕೊಡಬೇಕಿತ್ತು. ತುಂಬ ಬೇರೆ ಹೆದರ್ಕೋತಿದ್ದಾಳೆ, ಇವಾಗ ಚಾಕ್ಲೇಟ್ ಎಲ್ಲ ತಿನ್ಕೊಬಿಟ್ಲು, ಹೋಗ್ತಾಳೋ ಇಲ್ವೋ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ, ಆ ರೀತಿ ಎಲ್ಲ ಅನ್ಕೋಬೇಡಿ ಆಂಟಿ, ಅವಳು ನಮ್ಮ ಶಾರದಾ ಅತ್ತಿಗೆ ಮಗಳು, ಖಂಡಿತ ಕೊಟ್ಟ ಮಾತಿಗೆ ಅವಳು ಯಾವತ್ತೂ ತಪ್ಪಲ್ಲ. ನೋಡಿ ಬೇಕಾದರೆ ಅವರಮ್ಮನ ಮಾತಾಡ್ಸ್ಕೊಂಡು ಬಂದೇ ಬರ್ತಾಳೆ ನಮ್ಮ ದೀಪು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಶಿವನಾರಾಯಣ ರೂಮ್ ಹತ್ರ ಬಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಈ ಕಡೆ ದಶರಥ, ಸುಮಿತ್ರಾ, ಪಾರಿಜಾತ, ವಿಮಲಾ, ಮುರಳಿ ಎಲ್ಲರೂ ರೂಮಲ್ಲಿ ಬಂದು ಬೇಜಾರಿಂದ ನಿಂತಿರ್ಬೇಕಾದ್ರೆ ತಾತ ಏನು ಮಾತಾಡದೆ ಹಾಗೆ ಕೂತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ರೀ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಲ್ಲರೂ ಆಗ್ಲಿಂದ ಕಾಯ್ತಾ ಇದ್ದೀವಿ. ಆಗ ತಾತ ಹೇಳ್ತಿರ್ತಾರೆ, ನನ್ನ ಜೊತೆ ಏನು ಮಾತಾಡ್ತಿದೆ, ಅಪ್ಪನ ಮಾನ ಮರ್ಯಾದೆ ಗೌರವಕ್ಕಿಂತ ಮಗನೇ ಹೆಚ್ಚಾದ್ನಲ್ಲ, ಅದಕ್ಕೆ ಅವರು ಪೂಜೆಗೆ ಹೋಗಿದ್ದಾರೆ, ಬಿಟ್ಬಿಡು, ನಾನು ಮಾತಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಅಪ್ಪ ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೊಳ್ಳಿ ಅಪ್ಪ, ನಾವೇನು ಖುಷಿಯಿಂದ ಅಲ್ಲಿಗೆ ಹೋಗಿರಲಿಲ್ಲ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ನೋಡಿ ಮಾವ, ನಿಮ್ಮ ಮನಸ್ಸನ್ನ ನೋಯಿಸ್ಬೇಕು ಅಂತ ನಾವು ಹೋಗಲಿಲ್ಲ. ಮಗನ ಜಾತಕದಲ್ಲಿ ಏನೋ ಕಂಟಕ ಇದೆ ಅಂತ ಗೊತ್ತಾಗಿ ತುಂಬ ಭಯಪಟ್ಟು ಇಬ್ಬರು ಅಲ್ಲಿಗೆ ಹೋದ್ವಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ಯಾವ ಕೆಟ್ಟ ಉದ್ದೇಶನೂ ನಮಗಿರಲಿಲ್ಲ. ನಿಮಗೆ ಮೋಸ ಮಾಡೋ ಇಂಟೆನ್ಷನ್ ಅಂತೂ ಮೊದಲೇ ಇಲ್ಲ ಅಂತ ಮುರಳಿ ಸಹ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾನೆ. ಹಾಗೆ ಮುರಳಿ ಮತ್ತು ವಿಮಲ ಕೈ ಮುಗಿದು ಕ್ಷಮೆ ಕೇಳ್ತಿರ್ಬೇಕಾದ್ರೆ ತಾತ ಎದ್ದು ನಿಂತ್ಕೊಂಡು ಬೈತಾ ಇರ್ತಾರೆ, ಕಂಟಕ ಅನ್ನೋ ಹೆಸರಲ್ಲಿ ನೀವು ನೋಡಿ ಪ್ರೀತಿ ಕಾಳಜಿಯಿಂದ ಅವನನ್ನು ಹಗಲು ರಾತ್ರಿ ಕಾಪಾಡೋಕ್ಕೆ ಕಷ್ಟಪಟ್ಟು ಹೋಗ್ತಾ ಇದ್ರಿ. ಆದರೆ ಅವನಿಗೇನಾದರೂ ನಮ್ಮ ಮೇಲಾದರೂ ಸ್ವಲ್ಪ ಪ್ರೀತಿ ಗೌರವ ಇದೆಯಾ? ನಮ್ಮ ಮನೆತನದ ಬಗ್ಗೆ ಗೌರವ ಇದೆಯಾ? ಏನೂ ಇಲ್ಲ. ಅವನಿಷ್ಟಂತೆ ಅವನು ಬದುಕ್ತಾ ಇದ್ದಾನೆ, ಅವನಿಗೆಲ್ದಿರೋ ಪ್ರೀತಿ ನಿಮಗಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸಮಾಧಾನ ಮಾಡ್ಕೊಳ್ಳಿ ಮಾವ, ಪೂಜೆ ಆಗಬೇಕು ಅಂತ ದೇವರು ಅಂದ್ಕೊಂಡಿದ್ರನು, ಅದಕ್ಕೆ ಆ ರೀತಿ ಆಗಿದೆ, ಬಿಟ್ಟಾಕಿ ಅಂತ ಅನ್ಬೇಕಾದ್ರೆ ಇದು ದೇವ್ರು ಮಾಡಿದ್ದಲ್ಲ, ಮನುಷ್ಯರು ಮಾಡ್ಕೊಂಡಿದ್ದು. ಸ್ವಾರ್ಥಿ ಆಗಿಬಿಟ್ಟೆ ನಮ್ಮ ಸಿದ್ದು, ಈ ರೀತಿ ಬುದ್ಧಿನ ಯಾವತ್ತು ಕಲ್ತೋ ನನಗಂತೂ ಗೊತ್ತಿಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ತಾತ ಕೋಪ ಮಾಡ್ಕೊಂಡು, ಅವನು ಸ್ವಾರ್ಥಿ ಅಲ್ಲ, ದಡ್ಡ, ಶತದಡ್ಡ, ಅವನು ಯಾರು ಬುದ್ಧಿವಂತ ಅಂತ ಅಂತಾರ, ಅವಳು ದಡ್ಡಿ ಇವನು ದಡ್ಡ, ಇಬ್ಬರೂ ನಮ್ಮ ಮನೇಲಿ ಬಿಟ್ಕೊಂಡಿದ್ದೆ ದೊಡ್ಡದು, ಅಂಥದ್ರಲ್ಲಿ ಅವ್ರಿಗೆ ಬೇಕಾದಂಗೆ ಅವ್ರು ಆಟ ಆಡ್ತಿದ್ದಾರೆ, ನಮಗೆ ತುಂಬ ಅವಮಾನ ಮಾಡ್ತಿದ್ದಾರೆ ಅಂತ ಬೈತಾ ಇರ್ತಾನೆ. ಹಾಗೆ ಇವರಿಬ್ರು ಪೂಜೆಗೆ ಬರೇ ದೊಡ್ಡದಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ವಿಮಲನ ಮುರಳಿ ಬೈತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಪಾಪ ನಮ್ಮ ಗೋಲ್ಡಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಿದ್ದಾಳೆ, ಮದುವೆ ಬೇರೆ ನಿಂತಾಯಿತು, ಸಾಲದಕ್ಕೆ ಇವರೆಲ್ಲ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ದಾರೆ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಅನ್ಬೇಕಾದ್ರೆ, ಮುಚ್ಚು ಪಾರಿಜಾತ ಬಾಯಿನ, ಅಲ್ಲ ನಿನಗೆ ಮಾಡೋಕ್ಕೇನು ಕೆಲಸ ಇಲ್ವಾ, ಹೋಗಿ ನೀನು ಜ್ಯೋತಿಕನ ಹತ್ರ ಎಲ್ಲ ವಿಷಯನೂ ಹೇಳಿದೆಯಲ್ಲ, ನಾನು ಹೇಳಿದೆ ತಾನೇ ಹೇಳ್ಬೇಡ ಅಂತ ನಿನಗೇನಾದ್ರು ಕೆಲಸ ಇಲ್ಲ ಅಂದರೆ ಹೇಳು, ನಾನೇ ಕೆಲಸ ಕೊಟ್ಟು ಬಾಯಿ ಮುಚ್ಚಿ ಒಂದು ಕಡೆ ಕೂರಿಸ್ತೀನಿ ಅಂತ ಬೈತಾ ಇರ್ತಾರೆ.
ಹಾಗೆ ಪಾರಿಜಾತ ಹೌದು ಹೌದು ಅಂದರೆ ಅನ್ನೋದೇನೇನು ಅಂತೀರಾ ಅದನ್ನು ಅಂದ್ಬಿಡಿ, ಏನು ಮಾಡೋಕ್ಕಾಗುತ್ತೆ, ಯಾರೋ ಮಾಡೋ ತಪ್ಪಿಗೆ ನೀವು ನನ್ನನ್ನು ಬೈತಾ ಇದ್ದೀರಾ, ನೆಲ್ಲ ನನ್ನ ಕರ್ಮ ನಾನು ಅನ್ನಿಸ್ಕೋಬೇಕು ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಸಾರಿ ಅಪ್ಪ ಅಂತ ವಿಮಲ ಹೇಳಕ್ಕೆ ಹೋಗ್ತಾ ಇರ್ತಾಳೆ. ನೋಡು ಇನ್ನೊಂದು ಮಾತು ಆಡಬೇಡ, ನನಗೇನು ಕೇಳ್ಕೊಳ್ಳೋ ಶಕ್ತಿ ನನಗಿಲ್ಲ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ, ನನ್ನ ಪಾಡಿಗೆ ನಾನು ಒಬ್ಬಂಟಿಯಾಗಿ ಇರಬೇಕು ಅಂತ ಅನಿಸುತ್ತೆ, ದಯವಿಟ್ಟು ಇಲ್ಲಿಂದ ಎಲ್ಲರೂ ಹೊರಟೋಗಿ ಅಂತ ಕಿರಿತಾ ಇರಬೇಕಾದ್ರೆ ಬೇಜಾರು ಮಾಡಿಕೊಂಡು ದಶರಥ, ಸುಮಿತ್ರಾ, ವಿಮಲ, ಮುರಳಿ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ರೂಮಲ್ಲಿ ಕೂತ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಈ ಪೂಜೆ ಮಾಡೋದ್ರಿಂದ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೆ, ಹಾಗೆ ಸಿದ್ಧಸ್ಥ ಜಾತಕದಲ್ಲಿ ದೋಷ ಬೇರೆ ಇದೆಯಲ್ಲ, ಅದೆಲ್ಲ ನಿವಾರಣೆ ಆಗಲಿ ಅಂತ ನಾನು ಹೋದೆ. ಅವ್ರ ಜಾತಕದಲ್ಲಿ ದೋಷ ಇಲ್ಲ ಅಂತಂದರೆ ಖಂಡಿತ ಹೋಗ್ತಾ ಇರಲಿಲ್ಲ. ಅಲ್ಲಿ ನೋಡಿದರೆ ಏನೇನೋ ಆಗೋಯ್ತು. ಸುಮಿತ್ರಮ್ಮನ ಹತ್ರ ಹೋಗಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತ ಎಷ್ಟೋ ಸಲ ಅನ್ಕೋತಿದ್ದೀನಿ, ಆದರೆ ಧೈರ್ಯನೇ ಸಾಕ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರಾಗ್ತಿರ್ಬೇಕಾದ್ರೆ ದೀಪನು ಸಹ ರೂಮ್ ಒಳಗಡೆ ಬಂದು ತುಂಬ ಹೆದರ್ಕೊಂಡು ಅಮ್ಮನ ಹತ್ರ ಮಾತಾಡೋಣ ಬೇಡವೋ ಏನಪ್ಪ ಮಾಡಲಿ ಅಂತ ಹೆದರ್ಕೊಂಡು ಬರ್ತಾ ಇರ್ತಾಳೆ. ಅಪ್ಪ ಹೇಳ್ತಿದ್ರಲ್ವಾ ತುಂಬ ಕೋಪ ಬಂದಾಗ ನಿಮ್ಮ ಅಮ್ಮನ ಮೂಗು ತುಂಬ ಕೆಂಪಗಾಗುತ್ತೆ ಅಂತ ಅಂದ್ಬಿಟ್ಟು, ನೋಡೋಣ ತಡಿ ಅಮ್ಮನ ಮೂಗು ಕೆಂಪಾಗಿದೆಯಾ ಅಂತ ಸ್ವಲ್ಪ ಹತ್ರ ಬಂದಾಗ ಶಾರದಾ ಹಿಂತಿರುಗಿ ನೋಡ್ತಾಳೆ. ಹಾಗೆ ಅವಳು ಕಣ್ಣೀರು ಹಾಕ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರಬೇಕಾದ್ರೆ ಎದ್ರುಕೊಂಡು ದೀಪು ಓಡ್ ಬರ್ತಾಳೆ. ಅಪ್ಪ ಅಮ್ಮ ತುಂಬ ಕೋಪ ಮಾಡ್ಕೊಂಡಿದ್ದಾರೆ, ನಾನಂತೂ ಮಾತಾಡ್ಸಲ್ಲಪ್ಪ ಅಂತ ಅಂದಾಗ, ಎಷ್ಟು ಕೋಪ ಮಾಡ್ಕೊಂಡಳೆ ಅಂತ ಅಂದಾಗ, ಇಷ್ಟು ಕೋಪ ಮಾಡ್ಕೊಂಡಳೆ ಅಂತ ಕೈ ತೋರಿಸ್ತಾ ಇರ್ತಾಳೆ. ಓ ಹೌದಾ ಅಂತ ಅಂದಾಗ, ಹೌದು ಅಪ್ಪ ನಾನು ಸರಿಯಾಗಿ ನೋಡಿದೆ, ನೀವು ಯಾವಾಗಲೂ ಹೇಳ್ತಿದ್ರಲ್ವಾ ಅಮ್ಮ ಕೋಪ ಮಾಡ್ಕೊಂಡಾಗ ಅಮ್ಮನ ಮೂಗು ತುಂಬ ಕೆಂಪಾಗುತ್ತೆ ಅಂತ, ಹಾಗೆ ಸ್ವಲ್ಪ ಕೆಂಪಾಗಿತ್ತು ಅಂತ ಅಂದಾಗ, ಓ ಹೌದಾ ಹಾಗಾದರೆ ಸ್ವಲ್ಪ ಕೋಪ ಬಂದಿದೆ ಅಮ್ಮನಿಗೆ ಬಿಡು, ಆದರೆ ಒಂದು ಕೆಲಸ ಮಾಡೋಣ, ಏನು ಮಾಡೋದು ಅಮ್ಮನ ಮಾತಾಡಿಸ್ಬೇಕು ಅಂತ ಅಂದಾಗ, ಅಣ್ಣ ನೀನೇ ಹೋಗಿ ಮಾತಾಡಿಸು ಅಂತ ಆರತಿ ಹೇಳ್ತಾ ಇರ್ತಾಳೆ. ನಾನು ಹೋಗಲ್ಲಪ್ಪ, ನಾನು ಹೋದ್ರೆ ಶಾರದವರು ಇನ್ನೂ ತುಂಬ ಕೋಪ ಮಾಡ್ಕೊ, ಅನಸೂಯಮ್ಮ ನೀವು ಹೋಗಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಪ್ಪ ಗಂಡನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡವಳು ನಾನು ಹೋದ್ರೆ ಸುಮ್ಮನೆ ಬಿಡ್ತಾಳ, ನನ್ನನ್ನು ಗುರಾಯಿಸ್ತಾಳೆ, ನಾನು ಹೋಗಲ್ಲ ಅಂತ ಅನಸೂಯ ಹೇಳ್ತಿರ್ಬೇಕಾದ್ರೆ, ದೀಪು ಪುಟ್ಟ ಪ್ಲೀಸ್ ನೀನೇ ನಮ್ಮ ಹೀರೋಯಿನ್ ಅಲ್ವಾ, ನೀನೇ ನನಗೆ ಶಕ್ತಿ ಮ್ಯಾನ್ ಇದ್ದಂಗೆ, ದಯವಿಟ್ಟು ಒಂದೇ ಒಂದು ಸಲ ಹೋಗ್ಬಿಟ್ಟು ಅಮ್ಮ ಏನಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ, ಹಾಗೆ ಯಾವ ರೀತಿ ಇದ್ದಾಳೆ ಅಂತ ನೋಡ್ಕೋಬೋಗು ಅಂತ ನೈಸ್ ಮಾಡ್ತಾ ಇರ್ತಾನೆ. ಅಪ್ಪ ನೀನು ಏನಕ್ಕೆ ಈ ರೀತಿ ಹಾಡ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಮಾತ್ರ ಅಮ್ಮನ ಹತ್ರ ಹೋಗಲ್ಲಪ್ಪ ಅಂತ ದೀಪು ಆಟ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆರತಿ ಇನ್ನೊಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ತೋರಿಸಿ, ನೋಡು ಇದನ್ನು ತಿಂದರೆ ಇನ್ನೂ ಶಕ್ತಿ ಜಾಸ್ತಿ ಬರುತ್ತೆ, ಇದೊಂದು ಸಲ ಅದಕ್ಕೆ ರೂಮಿಗೆ ಹೋಗ್ಬಿಟ್ಟು ಏನು ಮಾಡ್ತಿದ್ದಾರೆ, ಏನು ಕೋಪ ಮಾಡ್ಕೊಂಡಿದ್ದಾರೆ, ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಬಾ, ಆಮೇಲೆ ಈ ಚಾಕ್ಲೇಟ್ ಕೊಡ್ತೀನಿ ಅಂತ ಇವಾಗ ಹೋಗು ಪುಟ್ಟ ಅಂತ ಅಂದ್ಬಿಟ್ಟು ದೀಪನ ಕಳಿಸ್ತಾ ಇರ್ತಾರೆ. ದೀಪನ ಕಳಿಸ್ದಾಗ ಅನಸೂಯ ಹೇಳ್ತಾ ಇರ್ತಾಳೆ, ಈ ಪೂಜೆ ಮಾಡಬೇಕಾದ್ರೆ ಮನೆಯವರೆಲ್ಲರೂ ಬಂದು ಆಶೀರ್ವಾದ ಮಾಡಲಿ ಅಂತ ನಾವು ಬೇಡ್ಕೊಂಡ್ವಿ, ಅದೇನೋ ನೆರವಾಯಿತು, ಆದರೆ ಪೂಜೆ ಆದಮೇಲೆ ಮನೆಯವರಿಗೆಲ್ಲ ತುಂಬ ಕೋಪ ಬಂದಿದೆ, ಎಲ್ಲರೂ ಅವರು ರೂಮ್ ಸೇರ್ಕೊಂಡಿದ್ದಾರೆ, ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಸಿದ್ಧಾರ್ಥ ಅವರೇ ಅಂತ ಅನಸೂಯ ಹೇಳ್ತಾ ಇದ್ರೆ, ಆರ್ತಿನಿ ಸಹ ಹ್ಞೂ ಅಣ್ಣ ಏನು ಮಾಡೋದು ಅಂತ ಕೇಳ್ತಾ ಇರ್ತಾಳೆ. ಹೇಗಾದರೂ ಮಾಡಿ ಎಲ್ಲನೂ ಸರಿ ಮಾಡಬೇಕು ಅಂತ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಅಂತೂ ಇಂತೂ ಧೈರ್ಯ ಮಾಡಿಬಿಟ್ಟು ಶಾರದನ ಮಾತಾಡ್ಸೋಕ್ಕೆ ದೀಪು ಒಳಗಡೆ ಬಂದೇ ಬಿಡ್ತಾಳೆ. ಅಮ್ಮ ನನ್ನ ಮೇಲೆ ಕೋಪನ ಅಂತ ಅಂದಾಗ ಕಣ್ಣೀರು ಒರೆಸ್ಕೊಂಡು, ನಿನ್ನ ಮೇಲೆ ಯಾಕೆ ಬಂಗಾರ ನನಗೆ ಕೋಪ ಬರುತ್ತೆ, ನೀನು ನನ್ನ ಉಸಿರು ನನ್ನ ಪ್ರಾಣ ಅಂದಮೇಲೆ ನಿನ್ನ ಮೇಲೆ ಏನು ಕೋಪ ಮಾಡ್ಕೊಡ್ಲಿ ಅಂತ ಹಗ್ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಮತ್ತು ಯಾಕಮ್ಮ ನೀನು ಅಳ್ತಾ ಇದೆಯಾ, ನಿನ್ನ ಮೂಗು ಕೆಂಪಾಗಿದೆ ಅಂತ ಅಂದಾಗ, ಸ್ವಲ್ಪ ಹೊತ್ತು ಮಲಗಿದ್ನಲ್ಲ ಅದಕ್ಕೆ ಆ ರೀತಿ ಆಗಿದೆ, ನನಗೆ ಸ್ವಲ್ಪ ಸುಸ್ತು ಅಂತ ಹೇಳ್ತಾ ಇರ್ತಾಳೆ. ನಾನು ಆಗ್ಲಿಂದ ನೋಡಿದ್ದೀನಮ್ಮ, ನೀವು ಕೂತ್ಕೊಂಡೇ ಇದ್ರಿ, ಖಂಡಿತ ನೀವು ಮಲಗಿರಲಿಲ್ಲ, ಅಂದಮೇಲೆ ಮೂಗು ಕೆಂಪಾಗಿದೆ, ಅಪ್ಪ ಹೇಳ್ತಾ ಇದ್ರು ಬೇಜಾರಿಂದ ಅಥವಾ ಏನಾದರೂ ಕೋಪ ಬಂದರೆ ಮೂಗು ಕೆಂಪಾಗುತ್ತೆ ಅಂತ ಹೇಳ್ತಾ ಇದ್ರು ಅಂತ ಅಂದಾಗ, ಮತ್ತೆ ಕೋಪ ಮಾಡಿಕೊಂಡು, ನೋಡು ಬಂಗಾರ ಹೋಮ್ವರ್ಕ್ ಮಾಡ್ಕೊ, ನಾಳೆ ನಿನ್ನನ್ನು ಸ್ಕೂಲಿಗೆ ಕಳಿಸ್ಬೇಕು, ಇವಾಗ ಸುಮ್ಮನೆ ಹೋಗು ಅಂತ ದೀಪನ ಕಳಿಸ್ತಾ ಇರ್ತಾಳೆ. ಹಾಗೇನಂದ ಕಡೆ ದೀಪು ತುಂಬ ಖುಷಿಯಿಂದ ಬಂದ್ಬಿಟ್ಟು, ಅಪ್ಪ ಏನು ಗೊತ್ತಾ ಅಮ್ಮನಿಗೆ ತುಂಬ ಏನು ಕೋಪ ಬಂದಿಲ್ಲ, ಎಷ್ಟು ಕೋಪ ಬಂದಿದೆ ಅಂತ ಅಂದಾಗ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ. ಆರತಿ ಅಕ್ಕ ನಾನು ಚಾಕ್ಲೇಟ್ ಕೊಡಿ, ನಾನು ಆಟ ಆಡೋಕೆ ಹೋಗಬೇಕು ಅಂತ ಚಾಕ್ಲೇಟ್ ತಗೊಂಡು ಹೋಗ್ತಾ ಇರಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ಹಬ್ಬ ಸದ್ಯ ಶಾರದನಿಗೆ ಕೋಪ ಕಡಿಮೆ ಆಗಿದೆಯಂತೆ, ನಾನೇ ಹೋಗಿ ಮಾತಾಡ್ತೀನಿ ಅಂತ ಅಂದಾಗ, ಬೇಡ ಅನಸೂಯಮ್ಮ ಇವಾಗ ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಆರತಿ, ಏನು ಅದಕ್ಕೆ ನಾ ಮೊದಲನೇ ಸಲ ನೋಡೋಕೆ ಹೋಗೋ ರೇಂಜಲ್ಲಿ ಹೋಗ್ತಾ ಇದೆಯಲ್ಲ, ಮಹಾಮಂಗಳಾರತಿ ಮಾಡಿಸ್ಕೊಳ್ಳೋಕ್ಕೆ ಹೋಗ್ತಾ ಇದೆಯಾ, ಅದಕ್ಕೆ ಯಾಕೆ ಇಷ್ಟು ಬಿಲ್ಡಪ್ ಅಂತ ನಗಾಡ್ತಾ ಇರ್ತಾಳೆ. ಏನು ಮಧ್ಯದಲ್ಲಿ ಬಾಯಿ ಆಗ್ತಿದ್ಯಾ ರಾಕ್ಷಸಿ ನೀನು, ನೋಡಿ ಈಗ ಹೋಗಿ ಹೆಂಗೆ ಮಾತಾಡ್ಸ್ಕೊ ಬರ್ತೀನಿ ಅಂತ ಸಿದ್ದು ರೂಮ್ ಒಳಗಡೆ ಬಂದುಬಿಟ್ಟು, ಶಾರದವ್ರೆ ಏನಕ್ಕೆ ನೀವು ಪೂಜೆ ಮುಗಿಸ್ಕೊಂಡು ಬಂದ ತಕ್ಷಣದಿಂದಲೂ ಸಹ ರೂಮಲ್ಲೇ ಸೇರ್ಕೊಂಡಿದ್ದೀರಲ್ಲ, ನನಗೆ ಕೈ ಕಾಲೇ ಹಾಡ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಾರದಾ ಕಣ್ಣು ಬಿಟ್ಕೊಂಡು ಗುರಾಯಿಸ್ತಿರ್ಬೇಕಾದ್ರೆ, ಈ ಥರ ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ಗುರಾಯಿಸ್ಬೇಡಿ, ನನಗೆ ಭಯ ಆಗುತ್ತೆ, ನಾನು ತುಂಬ ಪಾಪದ ಹುಡುಗ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಸಾಕು ಸರ್ ಬಾಯಿ ಮುಚ್ಚಿ, ಏನು ದೊಡ್ಡದಾಗಿ ಪೂಜೆ ಮಾಡಿದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಮತ್ತೆ ನೆಮ್ಮದಿ ಹಾಗೆ ಸುಖ ಸಂತೋಷ ಎಲ್ಲನೂ ವಾಪಸ್ ತಂದು ಕೊಡ್ತೀನಿ ಅಂತ ಬಿಲ್ಡಪ್ ಕೊಡ್ತಿದ್ರಲ್ಲ, ಇವಾಗ ಏನು ಮಾಡಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನೋಡಿ ಶಾರದವ್ರೆ, ನನಗೂ ಏನೇನೋ ಮಾಡ್ಬೇಕಂತ ಆಸೆ ಇದೆ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ, ಏನೋ ಮನೆಯವ್ರ ಮನಸ್ಸನ್ನ ಬದಲಾಸನ ಅಂತ ಅಂದ್ಕೊಂಡೆ, ಆದರೆ ಅವರು ಏನು ಮಾಡಲಿ ನಗಾಡದೇ ಇಲ್ಲ, ನಾನೇನು ಮಾಡಲಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಾರದನ ಕೋಪ ಮಾಡ್ಕೊಂಡು, ನನಗೆ ಅದೆಲ್ಲ ಗೊತ್ತಿಲ್ಲ ಸರ್, ಇವತ್ತೆಲ್ಲರೂ ಖುಷಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಇವಾಗ ನೋಡಿದರೆ ಇದು ಮನೆಯಾಗಿಲ್ಲ, ಇದು ತುಂಬಿದ ಕುಟುಂಬ, ನೋಡಿದರೆ ಎಲ್ಲರೂ ಒಂದೊಂದು ಕಡೆ ತುಂಬ ಬೇಜಾರಿಂದ ಕೂತಿದ್ದಾರೆ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ
ಅಲ್ಲ ಕಂಡ್ರೆ ಇಷ್ಟೊತ್ತಕ ದೀಪನ ತುಂಬ ಚೆನ್ನಾಗಿ ಖುಷಿಯಿಂದ ಮಾತಾಡ್ತಿದ್ರೆ ನಾನು ಬಂದಮೇಲೆ ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ ಮತ್ತೆ ದೊಡ್ಡ ದೊಡ್ಡ ಕಣ್ಣು ಬಿಟ್ಕೊಂಡು ಗುರಾಯಿಸ್ತಾ ಇರ್ತಾಳೆ. ಹಾಗೆ ಈ ರೀತಿ ಗುರೈಸ್ಬೇಡ್ರಿ, ಯಾಕ್ರಿ ಹಿಂಗೆ ನೋಡ್ತಿದ್ದೀರಾ ಅಂತ ಅಂದಾಗ, ಹ್ಞೂ ಗೊತ್ತಾಯ್ತು ಬಿಡಿ, ನನ್ನನ್ನು ಯಾವಾಗಲೂ ಬೈತಾ ಇರ್ತೀರಲ್ಲ, ಬೈಯೋರಿಗೆ ಅಂತ ಜಾಸ್ತಿ ಪ್ರೀತಿ ಇರೋದು ಅಂತ ಅನ್ಬೇಕಾದ್ರೆ, ಹೌದು ನನಗೆ ಬಿಡ್ತಷ್ಟು ಪ್ರೀತಿ ಇದೆ, ಆದರೆ ನಿಮ್ಮ ಮೇಲೆಲ್ಲ ಈ ಮನೇಲಿ ನನ್ನನ್ನು ಅಮ್ಮಗಳ ಥರ ನೋಡ್ತಿರೋ ಸುಮಿತ್ರಮ್ಮನ ಮೇಲೆ ಬಿಡ್ತಷ್ಟು ಪ್ರೀತಿ ಮಾತ್ರ ನನಗಿರೋದು ಅಂತ ಹೇಳ್ಬೇಕಾದ್ರೆ, ಹೌದಾ ಪರವಾಗಿಲ್ಲ ಎಷ್ಟು ಬೇಕಾದರೂ ಬೈರಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ನಿಮ್ಮ ಮನಸ್ಸು ಅಗ್ರ ಆಗುತ್ತೆ ಅಂತ ಅಂದರೆ ನಾನು ಎಷ್ಟಾದರೂ ಬೈಸ್ಕೋತೀನಿ, ಆಯಿತು ಬಿಡಿ ಹತ್ರ ಬರ್ತೀನಿ, ನಿಮ್ಮ ಬಾಯಿನ ಜೋರಾಗಿ ಬೈಬೇಡಿ, ಗಂಟ್ಲು ಬೇರೆ ಹಾಳಾಗುತ್ತೆ, ದಿನ ಬೇರೆ ಹಾಡು ಹೇಳ್ತೀರಾ, ಅದನ್ನು ಕೇಳ್ಕೊಳ್ಳೋಕೆ ಚಾನ್ಸು ಮಿಸ್ ಆಗಿಬಿಡುತ್ತೆ, ನಿಧಾನಕ್ಕೆ ಬೈರಿ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಸರ್ ತಮಾಷೆ ಮಾಡ್ತಿದ್ದೀರಲ್ಲ, ಇದು ತಮಾಷೆ ಮಾಡೋ ವಿಷಯನ, ಮನೆ ಸ್ಮಶಾನ ಆಗಿದೆ, ಯಾರ ಮುಖದಲ್ಲೂ ನಗು ಅನ್ನೋದೇ ಇಲ್ಲ ಅಂದಮೇಲೆ ನಿಮಗೆ ತಮಾಷೆ ಆಗಿದೆ ಅಲ್ವಾ ಅಂತ ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ. ನೋಡಿ ಸಹೋದರರೇ, ಸಮಾಧಾನ ಮಾಡ್ಕೊಳ್ಳಿ, ಈಗಷ್ಟೇ ಪೂಜೆ ಆಗಿದೆ, ಸ್ವಲ್ಪ ಟೈಮ್ ಕೊಡಬೇಕು, ಏನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ಜ್ಯೋತಿಕ ನನ್ನ ಮನಸ್ಸಲ್ಲಿ ಇಲ್ಲ ಅಂತ ಆಗಲೇ ಎಲ್ಲರಿಗೂ ಹೇಳಿದ್ದೀನಿ, ಅಂದಮೇಲೆ ಯಾಕೆ ಇಷ್ಟೊಂದು ಥರ ಡ್ರಾಮಾ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ, ಟೈಮ್ ಕೊಟ್ಟರೆ ಎಲ್ಲ ಸರಿ ಆಗುತ್ತೆ, ಬಿಟ್ಬಿಡಿ ಅಂತ ಅಂದಾಗ, ಹೌದು ಸರ್ ನಿಮಗೆ ನಿಮ್ಮ ಮಾತು ಏನು ಹೇಳ್ತಿರೋ ಅದೇ ಕರೆಕ್ಟ್ ಅಲ್ವಾ, ಈಗ ದಯವಿಟ್ಟು ನನ್ನ ತಲೆ ತಿನ್ನಬೇಡಿ, ಇಲ್ಲಿಂದ ಹೊರಡಿ ಅಂತ ಸಿದ್ದುನ ಎಳ್ಕೊಂಡು ಬಂದು ಈಚೆ ಕಡೆ ದೂಕ್ಬಿಡ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಹ ನೋಡ್ತಾ ಇರಬೇಕಾದ್ರೆ ಸಿದ್ದುಗೊಂಥರ ಮುಜುಗರ ಹಾಗೆ ಡ್ರಾಮಾ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಫೋನಿಗೆ ಪಾಲಾಕ್ಷ ಕಾಲ್ ಮಾಡ್ತಿರ್ಬೇಕಾದ್ರೆ ಅಪ್ಪ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಮಗಳೇ ನೀನು ಫ್ರೀ ಇದೆಯಾ ಅಂತ ಅಂದಾಗ, ಹೌದು 3 ಹೊತ್ತು ಮನೇಲೇ ಇದ್ದೀನಿ, ಆಫೀಸ್ಗೆ ಯಾವ ಮುಖ ಹೊತ್ಕೊಂಡು ಹೋಗಲಿ, ಇನ್ನೇನು ಮಾಡಲಿ, ಇಲ್ಲೇ ಇದ್ದೀನಿ ಹೇಳಿ ಅಂತ ಅನ್ಬೇಕಾದ್ರೆ, ಹಾಗಾದರೆ ನಿಮ್ಮ ಮನೆ ಇರೋ ಗೇಟ್ ಹತ್ರ ನಾನು ನಿಂತಿದ್ದೀನಿ, ಅಲ್ಲಿಗೆ ಬಾ ಮಗಳೇ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನಿಮ್ಗೇನು ಗೊತ್ತಾಗಲ್ವಾ, ಮನೇಲೆಲ್ಲರೂ ಇದ್ದಾರೆ, ನೀವೇನಕ್ಕೆ ಇಂಥ ಟೈಮಲ್ಲಿ ಬಂದ್ರಿ ಅಂತ ಬೈತಿರ್ಬೇಕಾದ್ರೆ, ಅಯ್ಯೋ ಫೋನಲ್ಲೆಲ್ಲ ಈ ವಿಷಯನ ಹೇಳೋಕ್ಕಾಗಲ್ಲ, ಏನು ಗೊತ್ತಾ ಮಗಳೇ, ನಾನು CC ಕ್ಯಾಮ್ರಾ ಫುಟೇಜ್ನೆಲ್ಲ ತಂದಿದ್ದೀನಿ, ಅದರಲ್ಲಿ ಆ ಹುಡುಗಿ ಫೋಟೋ ಸಿಕ್ಕಿದೆ, ಅವಳನ್ನ ನೋಡು, ಆ ವಿಡಿಯೋದಲ್ಲಿ ಅಪ್ಪುದು ಫೋಟೋ ತುಂಬ ಕ್ಲಿಯರಾಗಿ ಬಂದಿದೆ, ಇದು ಯಾರ ಮಗಳು ಅಂತ ಹೇಳಿದರೆ ಫೋನ್ ಹುಡ್ಕೋಕ್ಕೆ ತುಂಬ ಈಸಿ ಆಗುತ್ತೆ, ಬಾ ಅಂತ ಅಂದಾಗ, ಸರಿಯಪ್ಪ ಬರ್ತೀನಿ, ಅಲ್ಲೇ ಎಲ್ಲಾದರೂ ಇರಿ ಬರ್ತೀನಿ ಅಂತ ಈ ಕಡೆ ಹೊರಗಡೆ ಹೋಗೋಕ್ಕೆ ಅಂತ ಜ್ಯೋತಿಕಾ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಆರತಿ ಬೈತಾ ಇರ್ತಾಳೆ, ಅಲ್ಲ ಅಣ್ಣ ಅದಕ್ಕೇ ಇಂಪ್ರೆಸ್ ಮಾಡೋಕ್ಕೆ ನಾನು ನಿನಗೆ ಟ್ರೈನಿಂಗ್ ಕೊಡಬೇಕು ಅಂತ ಅನಿಸುತ್ತೆ, ಏನೇನು ಮಾತಾಡಿ ಬಂದ್ಯೋ ಅಂತ ಬೈತಾ ಇರಬೇಕಾದ್ರೆ, ನಾನೇನು ಮಾತಾಡಲಿ, ಏನು ಮಾತಾಡಿದ್ರು ಕೋಪ ಮಾಡ್ಕೋತಾರೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಸಿದ್ದು ಅವರೇ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಸಮಯ ಕೊಟ್ಟರೆ ಶಾರದಾ ಸರಿ ಹೋಗ್ತಾಳೆ ಅಂತ ಅನಸೂಯ ಸಮಾಧಾನ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮುರಳಿ ಬಂದಾಗ, ಅಪ್ಪ ತುಂಬ ಥ್ಯಾಂಕ್ಸ್, ನೀವು ಪೂಜೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಬಿಡು ನನ್ನ ಮಗ ಅಲ್ವಾ, ಏನು ಮಾಡೋಕ್ಕಾಗುತ್ತೆ, ನಾನು ಕ್ಷಮಿಸಲೇಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತಾತ ಬರ್ತಾರೆ. ತಾತನ ನೋಡಿ ಮುರಳಿ ಹಾಗೆ ಮಾತನ್ನ ಚೇಂಜ್ ಮಾಡ್ತಾ ಇರ್ತಾನೆ. ನೀನು ಮಾಡಿ ತಪ್ಪಲ್ಲ ಅಂತ ನಾನು ಸರಿ ಅಂತ ಹೇಳಲ್ಲ, ಈ ಮನೇಲಿ ಮಾವೊಂದು ಮಾತು ಏನು ನಡೆಯುತ್ತೋ ಅದೇ ವೇದವಾಕ್ಯ ಅಂತ ಹೇಳಿ ಬೈಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂತಿರುಗಿ ನೋಡಿದರೆ ತಾತ ಇರ್ತಾರೆ. ತಾತನ ನೋಡಿ ಇವರು ಸಹ ಒಂದು ಕ್ಷಣ ಸುಮ್ಮನಾಗ್ಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.